ಜೈ ಹಿಂದ್ ಸ್ನೇಹಿತರೆ ಎಲ್ಲರಿಗೆ. ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತೇಳಿಂದ ನೋಟಿಫಿಕೇಶನನ್ನು 12,000 ಅಧಿಕ ಹುದ್ದೆಗಳ ಅಂತೇಳಿಂದ SI ಮತ್ತು ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೆದಿದ್ದಾರೆ ಅಂತೇಳಿಂದ ನಿಮ್ಮ ಕಣ್ಮುಂದ್ಗಡೆ ನೋಟಿಫಿಕೇಶನ್ ಹರಿದಾಡ್ತಾ ಇತ್ತು. ಅದಕ್ಕೋಸ್ಕರ ಭಾಳಷ್ಟು ಜನ ನಾನು ಒಂದು 2 ದಿನ ಆಯ್ತೇನೋ ವಿಡಿಯೋ ಮಾಡಲಾರ್ದ ಭಾಳಷ್ಟು ಜನ ಕಮೆಂಟ್ ಕೂಡ ಆಗ್ತಾಯಿದ್ರಿ. ಸರ್, RPF ನೋಟಿಫಿಕೇಶನನ್ನು ಮಾಡಿದಾರ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ ಅಂತೇಳಿಂದ ಭಾಳಷ್ಟು ಜನ ಕ್ವಶನ್ಸನ್ನು ಕಮೆಂಟ್ಸನ್ನು ಹಾಕ್ತಾಯಿದ್ರಿ. ಎಷ್ಟೋ ಜನಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಈಗಾಗಲೇ ನೋಟಿಫಿಕೇಶನ್ ಕೂಡ ಬಿಡುಗಡೆ ಆಗಿದೆ ಅನ್ನೋ ಭಾಳಷ್ಟು ಜನ ಖುಷಿಯಲ್ಲಿದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ನಾನು ಕ್ಲಿಯರ್ ಆದಂಥ ಮಾಹಿತಿಯನ್ನು ನೀಡ್ಬೇಕಂತೇಳಿ ನನಗೂ ಕೂಡ ಅನ್ನಿಸ್ತಿ. ಎಷ್ಟೋ ಜನ ಯಾಕಂದ್ರೆ RPF ಅಂತೇಳಿಂದ ಭಾಳಷ್ಟು ಜನ ಕಾಯ್ಕೋತ ಕುಂತಿದ್ದಾರೆ. ನನಗೂ ಕೂಡ ಗೊತ್ತೈತಿ ಯಾರೆಲ್ಲ ಅದ್ರ ಬಗ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀನಿ ಅಂತೇಳಿಂದ. ನಿಮ್ಗೆ ಇದರಲ್ಲೆಲ್ಲ ಇದು ನಿಮ್ಗೆ ನೋಟಿಫಿಕೇಶನ್ ರಿಯಲ್ಲು ಫೇಕು ಅಂತೇಳಿಂದ ಭಾಳಷ್ಟು ಜನ ಅದ್ರ ಬಗ್ಗೆ ಗೊಂದಲದಲ್ಲಿ ಭಾಳಷ್ಟು ಜನ ಇದ್ದೀರಿ. ಅದಕ್ಕೋಸ್ಕರ ನಿಮ್ಗೆ ಕ್ಲಿಯರಾಗಿ ಈ ವಿಡಿಯೋನ ನೋಡ್ಕೊಳ್ರಿ, ಪೂರ್ತಿ ಎಂಟು ಮಟ್ಟ ನೋಡ್ಕೊಳ್ರಿ. ಅಂದರೆ ನಿಮ್ಗೆ ಯಾವುದೇ ಒಂದು ಡೌಟ್ಸ್ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಯಾವುದೇ ಒಂದು ವಿಡಿಯೋ ನೋಡ್ತಾ ಇದ್ರಿಪ್ಪ ಅಂತಂದ್ರೆ ಯೂಸ್ ಆಗಲಿ ಬಿಡಲಿ ಅದನ್ನು ಕ್ಲಿಯರಾಗಿ ಅಚ್ಚುಕಟ್ಟಾಗಿ ನೋಡ್ಕೊಂಡ್ರಿಪ್ಪ ಅಂತಂದ್ರೆ ಯಾವುದೇ ಮಾಹಿತಿಯಲ್ಲಿ ನಿಮ್ಗೆ ಪ್ರತಿಯೊಂದು ಇವತ್ತು ಯಾವುದೇ ಒಂದು ಕೆಲಸ ಮಾಡ್ತಿದ್ರಿಪ್ಪ ಅಂತಂದ್ರೆ ಅದನ್ನು ಕ್ಲಿಯರಾಗಿ ಸಂಪೂರ್ಣವಾಗಿ ಮುಗಿಸಿದ್ರಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನೋದು ಕ್ಲಿಯರಿಟಿ ಕೂಡ ಸಿಗ್ತಾ ಇರ್ತೈತಿ. ಅದೇ ಥರ ಇದು ಕೂಡ ವಿಡಿಯೋಗಳನ್ನು ಯಾವುದೇ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ರಿಪ್ಪ ಅಂತಂದ್ರೆ ಕ್ಲಿಯರಿಟಿ ಆಗೋ ಮಟ್ಟ ನೋಡ್ಕೊಳ್ಳಿ ಅಂತ ನನ್ನ ಇಚ್ಛೆ, ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರ್ತೀನಿ. ಈಗ ನೋಡ್ಕೊಡ್ರಿ, RPF ಅಂತ ಹೇಳಿಂದ ನಿಮ್ಗೆ ಎಲ್ಲಿ ಹುದ್ದೆಗಳು, ಇದ್ರದ್ದು ಡ್ಯೂಟಿ ಏನು ಅಂತ ಹೇಳಿಂದ ಎಷ್ಟೋ ಜನಕ್ಕೂ ಕೂಡ ಗೊತ್ತಿರಲ್ಲ. ಇದು RPF ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತ ಹೇಳಿಂದ ರೈಲ್ವೇದಲ್ಲಿ ಇರ್ತದೆ. ಇದು ರೈಲ್ವೆ ಜಾಬ್. ರೈಲ್ವೇದಲ್ಲಿ ಪೊಲೀಸ್ ವರ್ಕಿಂಗ್ ಯಾವ ಥರ ಇರ್ತದೆ ನೋಡಿ, ಪೊಲೀಸ್ ಥರನ ಡ್ರೆಸ್ ಇರ್ತಾವೆ, ಕಾಕಿ ಡ್ರೆಸ್. SI ಅಂತ ಬರ್ತೈತಿ. SI ಅಂತಂದ್ರೆ ಸಬ್ ಇನ್ಸ್ಪೆಕ್ಟರ್ ಅಂತ ಬರ್ತೈತಿ, ಡಬಲ್ ಸ್ಟಾರ್ ಇರ್ತಾವೆ. ನೆಕ್ಸ್ಟ್ ಕಾನ್ಸ್ಟೇಬಲ್ ಅಂತ ಬರ್ತೈತಿ. ಕಾನ್ಸ್ಟೇಬಲ್ ನೋಡ್ಕೊರಿ, ಕಾನ್ಸ್ಟೇಬಲ್ಗೆ ನಾರ್ಮಲ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಯಾವ ಥರ ಇರ್ತಾರ ಅದೇ ಥರ ಕಾನ್ಸ್ಟೇಬಲ್ ಕೂಡ ಅಲ್ಲಿ ರೈಲ್ವೇದಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ. ಯಾರೆಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗಿದ್ರಿ, ಆಲ್ಮೋಸ್ಟ್ ಎಲ್ಲ ಭಾಳಷ್ಟು ಜನ ರೈಲ್ವೆ ಸ್ಟೇಷನ್ಗೆ ಹೋಗಿರಿ. SSC GD ಎಕ್ಸಾಮ್ ಯಾವುದೇ ಒಂದು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಹಳ್ಳಿ ಜನಗಳು ರೈಲ್ವೆಗೆ ಹೋಗೋದು ಜಾಸ್ತಿ ಇರ್ತೈತಿ. ಏನೋ ಒಂದು ಮಜಾ ಬಸ್ನ್ಯಾಗ ಹೋಗೋಕ್ಕಿಂತ ರೈಲ್ವೆದಾಗ ಹೋಗೋದು ಮಜಾ ಆಗಿರ್ತೈತಿ. ಇದರಲ್ಲಿ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಟ್ಕೊತಾ ಹೋಗ್ತೀನಿ. ಅದು ನೋಟಿಫಿಕೇಶನ್ ಬಗ್ಗೆ ಅಷ್ಟೇ ಕ್ಲಿಯರಿಟಿಯನ್ನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದ್ರದ್ದು ಏನೇನು ಇರ್ತದೆ ಅಂತ ಹೇಳಿಸಿದ ಅದು ಕೂಡ ನಿಮ್ಗೆ ಇದೇ ವಿಡಿಯೋದಲ್ಲಿ ಕ್ಲಿಯರಿಟಿಯನ್ನು ತಿಳಿಸ್ಬಿಡ್ತೀನಿ. ಇದು ನಿಮ್ಗೆ ಕಾನ್ಸ್ಟೇಬಲ್ ಅಂತ ಇರ್ತೈತಿ. ಕಾನ್ಸ್ಟೇಬಲ್ ಆದ ನಂತರ ನಿಮ್ಗೆ SI ಅಂತ ಕರೀತಾರೆ. ಟೋಟಲ್ ಆಗಿ 12,000 ಅಧಿಕ ಹುದ್ದೆಗಳ ಅಂತ ಹೇಳಿಸಿಂದ ನಿಮ್ಗೆ ಅಪ್ಕಮಿಂಗ್ ನೋಟಿಫಿಕೇಶನ್ದಾಗ ನೀವು ಇಲ್ಲಿ ಒಂದು ಸೈಟ್ನಾಗ ಹೋಗಿ ಚೆಕ್ ಮಾಡಿದ್ರಪ್ಪ ಅಂತಂದ್ರು ಅಪ್ಕಮಿಂಗ್ ನೋಟಿಫಿಕೇಶನ್ದಾಗ ಚೆಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ರೈಲ್ವೇದಲ್ಲಿ ಇರುವಂಥ ಹುದ್ದೆಗಳು 12,000 ಅಧಿಕ ಹುದ್ದೆಗಳನ್ನು ನಿಮಗೆ ತೋರಿಸ್ತಾ ಹೋಗ್ತತಿ. ಯಾವುದೇ ಒಂದು ಅಪ್ಕಮಿಂಗ್ ನೋಟಿಫಿಕೇಶನ್ ನೋಡಿದ್ರಪ್ಪ ಅಂತಂದ್ರೆ 12,000 ಅಧಿಕ ಹುದ್ದೆಗಳನ್ನ ಅನೌನ್ಸ್ ನಾಳೆ ಮಾಡ್ತಾರ ಅನ್ನುವ ಟೈಪಲ್ಲಿ ಅದನ್ನು ನೋಟಿಫಿಕೇಶನ್ ಇಟ್ಟುಬಿಟ್ಟಿದ್ದಾರೆ. ಯಾಕಂದರೆ ನಾವು ಕೂಡ ಅಂದ್ಕೊಂಡಿದ್ವಿ ಡಿಸೆಂಬರ್ ನವಂಬರ್ದಲ್ಲಿ ನೋಟಿಫಿಕೇಶನ್ ಆಗಬಹುದು ಅಂತೇಳಿ ಒಂದು 3-4 ತಿಂಗಳ ಹಿಂದೆ ಕೂಡ ನಾವು ವಿಡಿಯೋ ಕೂಡ ಮಾಡಿದ್ವಿ. ಅದ್ರ ಬಗ್ಗೆ ಭಾಳಷ್ಟು ಕಾಂಪಿಟೇಟರ್ ಇದ್ರಿ. RPF ಬಗ್ಗೆನ ಭಾಳಷ್ಟು ಜನ ಕಾಂಪಿಟೇಷನನ್ನು ಮಾಡಕತ್ತಿದ್ರಿ. ನೋಡ್ತಾ ಇದ್ದೀನಿ ನಾನು ಅದರಲ್ಲಿ ವಿಡಿಯೋಗೆ ಎಷ್ಟು ಜನ ಕಮೆಂಟನ್ನು ಆಗ್ತಾಯಿದ್ರಿ. ಅದ್ರ ಬಗ್ಗೆ ಜೋಶ್ ಬಹಳ ಐತಿ. ಇರ್ರಿ, ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲ ಭಾಳಷ್ಟು RPF ಕಾನ್ಸ್ಟೇಬಲ್ ಆಗಲಿ ಅನ್ನೋದು ನನ್ನ ಇಚ್ಛೆ ಐತಿ. ಭಾಳಷ್ಟು ಜನ ಇಲ್ಲೇ ಸ್ಟೇಟ್ ಗೌರ್ಮೆಂಟ್ನಾಗ ಪೊಲೀಸ್ ಕೂಡ ಆಗ್ತೀರಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ ಸ್ನೇಹಿತರೆ, ನೋಡ್ಕೊಡ್ರಿ. ಈ ಜಾಬ್ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ. ಯಾವುದೇ ಥರನಾಗಿ ನಿಮ್ಗೆ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇರ್ತೈತಿ. ಇದು ನಿಮ್ಗೆ ಸ್ಟೇಷನ್ದಲ್ಲಿ ಮಾತ್ರ ಡ್ಯೂಟಿ ಇರ್ತೈತಿ, ಔಟ್ಸೈಡ್ ಎಲ್ಲಿ ಇರಲ್ಲ. ಆದ್ರೆ ಔಟ್ ಆಫ್ ಸ್ಟೇಟ್ ಕೂಡ ನಿಮ್ಗೆ ಡ್ಯೂಟಿ ಕೂಡ ಇರ್ತೈತಿ. ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಇರಲ್ಲ. ಫೆಸಿಲಿಟಿ ಕೂಡ ಬೆಸ್ಟ್ ಐತಿ. ಜಾಬ್ ಅಪಾರ್ಚುನಿಟಿ ಮಸ್ತ್ ಐತಿ, ಮಿಸ್ ಮಾಡ್ಕೋಬೇಡ್ರಿ. ಕರೆದಂಗೆ ಇದ್ರ ಬಗ್ಗೆ ಯಾರೆಲ್ಲ ಸ್ಟಡಿ ಮಾಡಕತ್ತೀರಿ ಕಂಟಿನ್ಯೂ ಆಗಿ ಸ್ಟಡಿ ಇಟ್ಕೊಳ್ರಿ. ಯಾವುದೇ ಒಂದು ನೋಟಿಫಿಕೇಶನ್ ಬರಲಿ ಬಿಡಲಿ, ಯಾವುದೇ ಒಂದು ಫೇಕರ್ ಇರಲಿ ರಿಯಲರ್ ಇರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತೆ ಅಂದ್ರೆ ಅಪ್ಲಿಕೇಶನನ್ನು ಹಾಕ್ಕೊಳ್ಳಕತ್ತೀರಿ ಅಂತ ಈಗ ನೋಡ್ಕೊಡ್ರಿ. ಇದರಲ್ಲಿ ಹೇಳುವಂಥ ಏನಪ್ಪ ಅಂದ್ರೆ ಅಪ್ಲಿಕೇಶನನ್ನು ನಿಮ್ಗೆ ಅದೇನಾದರೂ ಅಪ್ಲಿಕೇಶನ್ ಬಿಟ್ಟಿದ್ದನ್ನು ಯಾರಾದರೂ ನೋಡ್ಕೋಬೇಕಂದಿದ್ರಪ್ಪ ಅಂತಂದ್ರೆ ಈಗಾಗಲೇ ಹೋಗ್ರಿ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ, ಅಲ್ಲಿ ಹೋಗಿ ಜಾಯಿನ್ ಆಗ್ರಿ. ಆ PDF ನಿಮ್ಗೆ ಅಲ್ಲಿ ಕೂಡ ನಾವು ಶೇರನ್ನು ಮಾಡಿದ್ದೀನಿ. ಡೌನ್ಲೋಡ್ ಮಾಡಿಕೊಡ್ರಿ, ನೋಡ್ಕೊಡ್ರಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಆ ನೋಟಿಫಿಕೇಶನ್ ಯಾವುದೇ ಥರನಂತ ರಿಯಲ್ ಅಲ್ಲ, ಅದು ನೋಟಿಫಿಕೇಶನ್ ಇರೋದು ಫೇಕ್.
ಫೇಕ್ ನೋಟಿಫಿಕೇಶನ್ ಇದೆ, ಅದನ್ನು ಎಡಿಟಿಂಗನ್ನು ಮಾಡಿದಾರ. ನೋಟಿಫಿಕೇಶನ್ ಐತಿ, ಅದನ್ನು ಯಾರು ರಿಯಲ್ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದನ್ನು ನಾನು PDF ಅನ್ನು ಹಾಕಿಟ್ಟಿರ್ತೀನಿ, ಬೇಕಾದ್ರೆ ಒಂದು ಸರಿ ಹೋಗಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡಿದ್ರೆ ನಿಮ್ಗೆ ಜಾಸ್ತಿ ಅದ್ರ ಬಗ್ಗೆ ಕ್ಲಿಯರಿಟಿ ಕೂಡ ಸಿಗತೈತಿ. ಮತ್ತು ನೀವು ಕೇಳ್ತಿರ್ಬೋದು, ಕಮೆಂಟ್ ಭಾಳಷ್ಟು ಜನ ಹಾಕ್ತೀರಿ ನಿಮ್ಯಾಗ ಅಪ್ಲಿಕೇಶನ್ ಯಾವಾಗಾದರೂ ಸ್ಟಾರ್ಟ್ ಮಾಡ್ಬೋದು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಯಾವಾಗಾರ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೋಟಿಫಿಕೇಶನ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ತಕ್ಷಣ. ಈಗ ಬರುವ ಸದ್ಯದಲ್ಲಿ ಇಲೆಕ್ಷನ್ ಕೂಡ ಇದೆ. ಇಲೆಕ್ಷನ್ ಒಳಗಡೆನ ಆಲ್ಮೋಸ್ಟ್ ಎಲ್ಲ ರೈಲ್ವೇದಲ್ಲಿ ಇನ್ನೂಕಾದರೂ ಯಾವುದೂ ಒಂದು ಕನ್ಫರ್ಮನ್ನು ಮಾಡಿಲ್ಲ. 2018ರಾಗೇನೋ RRB D ಗ್ರೂಪ್ ಅಪ್ಲಿಕೇಶನನ್ನು ಹಾಕಿದ್ದ, 2023ರಾಗ ಎಕ್ಸಾಮನ್ನು ನಡೆಸಿದ್ರೆ. ರೈಲ್ವೆ ಪ್ರೊಸೆಸ್ಗೆ ಹೋದಾಗ ನಿಮ್ಗೆ ಭಾಳಷ್ಟು ಸ್ಲೋ ಇರ್ತೈತಿ. ಅದಕ್ಕೋಸ್ಕರ ಈಗ ಅಪ್ಲಿಕೇಶನ್ ಕರೆದ್ರೂ ಕರಿಬೋದು, ಯಾಕಂದರೆ ಕನ್ಫರ್ಮ್ ಆಗಿ ಇದೇ ಡೇಟಿಗೆ ಕರೀತಾರೆ ಅಂತ ತಕ್ಷಣ ಯಾರೂ ಅನೌನ್ಸನ್ನು ಮಾಡೋಂಗಿಲ್ಲ. ಯಾಕಂದ್ರೆ ಆಫೀಸಿಯಲ್ ವೆಬ್ಸೈಟ್ನಾಗ ಬಂದಂಥ ಪ್ರಕಾರನ ಅದನ್ನು ನೋಡ್ಕೊಂಡು ನಿಮ್ಗೆ ಕ್ಲಿಯರಿಟಿಯನ್ನು ಕೊಡಬೇಕಾಗುತ್ತೆ. ಯಾರು ಈ ನೋಟಿಫಿಕೇಶನನ್ನು ರಿಯಲ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ರಿಯಲ್ ಬಂತಂದ್ರೆ ನನ್ನ ಯೂಟ್ಯೂಬ್ನ ಹಾಕಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ತಿಳಿಸ್ತೀನಿ. ಯಾಕಂದ್ರೆ ನಾನು ನಿನ್ನೆ ಮಾಡಬೇಕಾಗಿತ್ತು, ನಿಮ್ಗೆ ವಿಡಿಯೋನ ಮಾಡೋಕ್ಕಾಗಿದ್ದಿಲ್ಲ. ಈಗ ನಿಮ್ಗೆ ಕ್ಲಿಯರಿಟಿಯನ್ನು ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಇನ್ನೂ ಏನಾದರೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದ್ರೆ, ನಿಮ್ಗೆ ಡೌಟನ್ನು ಕ್ಲಿಯರಿಟಿ ಮಾಡ್ಕೋಬೇಕಾಗಿದ್ರಪ್ಪ ಅಂದ್ರೆ ಕಮೆಂಟ್ಸನ್ನು ಹಾಕ್ರಿ, ಅದಕ್ಕೆ ನಾನು ರಿಪ್ಲೈ ಕೂಡ ಕೊಡ್ತೀನಿ. ಆಲ್ಮೋಸ್ಟ್ ಅದ್ರ ಬಗ್ಗೆ ಸಪ್ರೇಟ್ ಆದಂಥ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಮತ್ತು ಇನ್ನೂ ಯಾರಾದರೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಪ್ಪ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಎಲ್ಲರಿಗೆ ನಮ್ಮ ಕರ್ನಾಟಕ ಜನತೆಗೆ ತಲುಪುವ ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಾಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಟಿರಿ ಅಂತಂದ್ರೆ ನಾವು ಹಾಕುವಂಥ ಡೈಲಿ ಪ್ರತಿಯೊಂದು ಮಾಹಿತಿ, ಇವತ್ತು ಒಂದು ಯಾವುದೇ ಒಂದು ನೋಟಿಫಿಕೇಶನ್ ಆಗಲಿ, ಅಪ್ರೆಂಟಿಸ್ ಆಗಲಿ, ಇವತ್ತು ಯಾವುದೇ ಒಂದು ಆಫೀಸರ್ ಲೆವೆಲ್ ಪೋಸ್ಟ್ ಆದರೂ ಕೂಡ ನಿಮ್ಗೆ ಯೂಸ್ ಆಗಲಿ ಬಿಡಲಿ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ಯಾಕಂದರೆ ಹೈಯೆಸ್ಟ್ ಡಬಲ್ ಡಿಗ್ರಿ ಮುಗಿದವರು ಕೂಡ ಈ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ, ಅವ್ರಿಗೆ ಆದರೂ ಯೂಸ್ ಆಗ್ತಾ ಇರ್ತೈತಿ. ನೋಡ್ತಾ ಇರಿ, ಡೈಲಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.